ಟಾಕ್ಸಿಕ್ ಮೂವಿ ಸೂಪರ್ ಆಗಿದೆ. ಫಸ್ಟ್ ಟಾಕ್ಸ್ ಅಂತೂ ಚಿಂದಿ ಆಗಿದೆ. ಇನ್ನ ಟಾಕ್ಸಿಕ್ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಟಿಕೆಟ್ ಇವಾಗ ಬರ್ತಾರೆ, ನೋಡ್ಬೇಕು. ಬಾಸ್ ಮೂವಿ ನೋಡ್ಬೇಕಂತಾನೆ ನಿನ್ನೆ ಟ್ಯಾಟೋ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಬಾಸ್ದು ಆಟೋಗ್ರಾಫು. ಬಾಸ್ ನೋಡ್ಬೇಕಂತ ಆಸೆ ಇದೆ. ಬಾಸ್ ಯಾವಾಗ ಬರ್ತಾರೆ ಅಂತ ವೇಟ್ ಮಾಡ್ತಾ ಇದೀವಿ. ಫಸ್ಟ್ ಹಾಫ್ ಸೂಪರ್ ಆಗಿದೆ, ಸೆಕೆಂಡ್ ಹಾಫ್ ನೋಡಿ ಚಿಂದಿ ಆಗಿದೆ ಮೂವಿ ಮಾತ್ರ. ತುಂಬಾ ಚೆನ್ನಾಗಿದೆ, ಬಟ್ ಅದೇ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ಗೆ ಬೇಕಾಗಿಲ್ಲ. ಎಲ್ಲ ಗ್ರೋನ್ ಅಪ್ಸ್ ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಯಶ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಫೈಟ್ ಚೆನ್ನಾಗಿದೆ, BGM ಚೆನ್ನಾಗಿದೆ. ಫಸ್ಟ್ ಹಾಫ್ ಫುಲ್ಲು ಇಂಟ್ರೆಸ್ಟಿಂಗ್ ಆಗುತ್ತೆ, ಎಲ್ಲೂ ಬೋರ್ ಹೊಡೆದಿಲ್ಲ. ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಥ್ಯಾಂಕ್ ಯು ಸರ್. ನಿಜ ಸರ್, ಕನ್ನಡದ ಮೂವಿ ಈ ಮಟ್ಟಕ್ಕೆ ಒಬ್ಬ ಹೆಣ್ಮಗಳು ಡೈರೆಕ್ಷನ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಹ್ಯಾಟ್ಸಪ್ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ಮೂವಿ ಹಾಲಿವುಡ್ ಬಾಲಿವುಡ್ ಮೀರಿಸ್ತದೆ ಅಂದ್ರೆ ಯಾರು ತಾನೇ ಖುಷಿ ಪಡಲ್ಲ. ನಿಜವಾಗ್ಲೂ ಎಕ್ಸಲೆಂಟ್, ತುಂಬಾ ಚೆನ್ನಾಗಿದೆ ಸರ್. ಕಂಟೆಂಟು ಮತ್ತೆ ಸ್ಟೋರಿ ಮತ್ತೆ ಆ ಫೋಟೋಗ್ರಫಿ ಮತ್ತೆ ಅವ್ರು ಮಾಡಿರುವಂತಹ ಆಕ್ಟಿಂಗ್ ನಿಜವಾಗ್ಲೂ ಒಂದು ಬಾಲಿವುಡ್ ರೇಂಜ್ಗೆ ಆಕ್ಟಿಂಗ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್. ಫಸ್ಟ್ ಹಾಫ್ ತುಂಬ ಚೆನ್ನಾಗಿದೆನಾ, ಮಸ್ಸಾಗಿದೆ. ನಾನು ಯಶ್ ಬಾಸ್ಗೆ ಅಭಿಮಾನಿ ಬಂದ್ಬಿಟ್ಟು ತುಂಬ ವರ್ಷದಿಂದ, ಚಿಕ್ಕ ವಯಸ್ಸಿಂದ ಅಭಿಮಾನಿ, ಅವ್ರ ಫ್ಯಾನೇ, ಡೈರೆಕ್ಟ್ ಫ್ಯಾನು. ಯಶದು ಎಲ್ಲ ಡೈಲಾಗು ಕಲಿತೀನ. ಆದರೆ ಈ ಫಿಲಿಮಲ್ಲಿ 2 ಡೈಲಾಗ್ ಇಷ್ಟ ಆಯ್ತನಾ. ಇವಾಗ ಫಸ್ಟ್ ಹಾಫಲ್ಲಿ 2 ಡೈಲಾಗ್ ಇದೆ, ಖಡಕ್ ಆಗಿದೆನಾ. ಸಿಂಹ ಬೇಟೆ ಆಡಬೇಕಾದ್ರೆ ನಾಯಿ ನರಿಗಳು ಸೈಲೆಂಟಾಗಿ ಸೈಡಲ್ಲಿ ಇರಬೇಕು. ಅದು ತಿಂದು ತೃಪ್ತಿ ಆದಮೇಲೆ ಅದ್ರ ಕಡೆ ತಗಲೇ ಆಗಬೇಕು. ಅಲ್ಲಿ ತನಕ ಏನೂ ಮಾಡಬಾರ್ದು, ಗಪ್ ಚಿಪ್ ಅಂತ ಇರಬೇಕು. ಇವಾಗಿರೋ ಸಿಚುವೇಶನ್ಗೆ ನಾನು ಓನಾಗಿ ಒಂದು ಡೈಲಾಗ್ ಹೊಡಿತೀನ. ಇಷ್ಟು ದಿನ ನಮ್ಮ ಬಾಸ್ ಜೊತೆ ನೀವು ಕಂಪ್ಯಾರಿಸನ್ ಲಿಸ್ಟಲ್ಲಿ ಇದ್ರಿ, ಇನ್ನು ಮುಂದೆ ಕಂಪ್ಯಾರಿಸನ್ ಲಿಸ್ಟ್ ಅಲ್ಲ, ಸರಿನಾ? ಇಷ್ಟು ದಿನ ನಮ್ಮ ಬಾಸ್ಗೆ ನೀವು ಕಾಂಪಿಟೇಷನ್ ಲಿಸ್ಟಲ್ಲಿ ಇದ್ರಿ, ಇನ್ನು ಮುಂದೆ ಕಾಂಪಿಟೇಷನ್ ಲಿಸ್ಟಲ್ಲ, ಕಂಪ್ಯಾರಿಸನ್ ಲಿಸ್ಟಲ್ಲಿ ಕೂಡ ಇಲ್ಲ. ನೀವು ಮಾತಲ್ಲೇಬಾರ್ದು ನಮ್ಮ ಬಾಸ್ ಬಗ್ಗೆ. ಏನು ಎಷ್ಟೆಲ್ಲ ಒಂದು ಹೆಜ್ಜೆ ಇಟ್ಕೊಂಬಂದ್ಬಿಟ್ಟ KGF ಮೂವಿಯಿಂದ ಅಂದ್ರ ಕರೆಕ್ಟ್ ಕಂಡ್ರು. ಗಡಿಯಾರದಲ್ಲಿ 1 ಗಂಟೆ ಆಗೋಕ್ಕೆ ದೊಡ್ಡ ಮುಳ್ಳು 60 ಹೆಜ್ಜೆ ಇಡಬೇಕು, ಚಿಕ್ಕ ಮುಳ್ಳು 1 ಹೆಜ್ಜೆ ಇಟ್ಟರೆ ಸಾಕು. ನಮ್ಮ ಬಾಸ್ ಹೆಜ್ಜೆ ಇಟ್ಟಾಗಿದೆ, ಆಟದ ರೇಂಜ್ ಚೇಂಜ್ ಆಗಿದೆ. ನಿಮ್ಮ ಮಾಮೂಲಿ ಏನಿ ಆಟಕ್ಕೆ ಮುಂಗೂಸಲಿದೆ. ಆದರೆ ಒಂದಿನ ಬಿಟ್ಕೊಳ್ಳಿ, ಇನ್ಮೇಲಿಂದ ಆ ಇಂಡಸ್ಟ್ರಿ ನಂದು, ಈ ಇಂಡಸ್ಟ್ರಿ ನಿಂದು ಅನ್ನೋದೆಲ್ಲ ಬಿಟ್ಬಿಡಿ. ಯಾಕಂದರೆ ದಿ ವರ್ಲ್ಡ್ ಈಸ್ ಯಶ್ ಬಾಸ್ ಟೆರಿಟರಿ. ಥ್ಯಾಂಕ್ ಯು ಸರ್. ಟಾಕ್ಸಿಕ್ ಅಂತೂ ಬೆಳಗ್ಗೆ 6 ಗಂಟೆಗೆ ಬಂದು ನೋಡಿದ್ವಿ. ಬಾಸ್ ಎಂಟ್ರಿ ಅಂತೂ ಫಸ್ಟ್ ಹಾಫ್ ಅಲ್ಲಿ ನೋಡೋಕ್ಕಾಗತ್ತಾ ಬಾಸ್ ಎಂಟ್ರಿ? ಇನ್ನು ಸೆಕೆಂಡ್ 1-2-3 ಸರಿ ಅಂತೂ ನೋಡ್ಲೇಬೇಕು. ಆದ್ರೆ ಅವ್ರ ಯಶ್ ಬಾಸ್ದಂತೂ ಎಂಟ್ರಿ, ಆರಾ ಸಾಂಗಲ್ಲಿ ಎಂಟ್ರಿ ಬರುತ್ತಂತೂ ಆ BGM ಇಂದ ಆ ಫೈಟು, ಡ್ಯಾಡೀಸ್ ಹೋಮ್, ಡ್ಯಾಡಿ ವಿ ಆರ್ ಇನ್ ದ ಥಿಯೇಟರ್ ಡ್ಯಾಡಿ. ಫಸ್ಟ್ ಹಾಫ್ ಅಲ್ಲಿ ಅಂತೂ ಆಗಿದೆ, ಸೆಕೆಂಡ್ ಹಾಫ್ ಅಲ್ಲಿ ಟಿಕೆಟ್ ಕ್ಯಾರೆಕ್ಟರ್ ಕಾಯ್ತಾ ಇದೀವಿ. ಥ್ಯಾಂಕ್ ಯು. ನಮ್ ರಾಕಿ ಬಾಯ್ ಇವತ್ತು ಜಸ್ಟ್ ಲೆಟ್ಸ್ ಗೋ ರಾಕಿ ಬಾಯ್. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂ ಮಾಡಿದ್ದಾರೆ. ರಾಕಿ ಬಾಯ್ನ ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ, ಎಲ್ಲ ನೀಟಾಗಿದೆ. ಇಟ್ ಇಸ್ ಅನ್ ಅಡಲ್ಟ್ ಮೂವಿ. ಅದೇ ಥರ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಒಳ್ಳೆ ಫೀಲ್ಡ್ಗೆ ಹೋಗಿದ್ದಾರೆ. ಇದು ಎಲ್ಲ ಮುಂದೆ ಹೋಗಬೇಕು. ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಇವತ್ತಿಂದ ನೋಡಬೇಕು, ಬೇರೆ ಲೆವೆಲ್ಗೆ ಹೋಗುತ್ತೆ. ರಾಮಾಯಣ ಬರೋರ್ಗು ನೀವು ಸುಧಾರಿಸ್ಕೊಳ್ಬೇಕು ಈ ಮೂವಿನ. ಸರ್ ಅಲ್ಟಿಮೇಟ್ ಆಗಿದೆ, ಮಾತಾಡಂಗಿಲ್ಲ ನಮ್ಮ ಯಶ್ ಸರ್ದು. ಸೊ ಪ್ರತಿಯೊಂದು ಚಿತ್ರ ಮುಗ್ಗಿನ ಮನಸ್ಸಿಂದ ಹಿಡಿದು ಇಲ್ಲಿ ತನಕ ಯಶ್ ಅಣ್ಣ ಬಂದು ಮೋಟಿವೇಟ್ ಮಾಡ್ತಾನೆ ಇದ್ದಾರೆ. ಸೊ ಸೆಕೆಂಡ್ ಹಾಫಿಗೆ ವೆಯ್ಟ್ ಮಾಡ್ತಿದ್ದೀವಿ. ಅಲ್ಟಿಮೇಟ್ ಆಗಿದೆ, ದೇಶಾದ್ಯಂತ ಅಲ್ಲ ವಿಶ್ವಾದ್ಯಂತ ಮೂವಿ ಬಂದು ಅಲ್ಟಿಮೇಟ್ ಆಗಿ ಸೌಂಡ್ ಮಾಡುತ್ತೆ. ಸೂಪರ್ ಆಗಿತ್ತು ಪಿಕ್ಚರು. ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ರೀತಿ ತೆಗಿತಾರೆ ಅಂದರೆ ರಿಯಲಿ ಗ್ರೇಟು. ಏನಂದ್ರೆ ಪಿಕ್ಚರ್ ಆಗಿ ಎಂಜಾಯ್ ಮಾಡಬೇಕು. ನಮಗೆ ಕೆಲವು ಬೇಸರದ ಸಂಗತಿಗಳು ನೆಕ್ಸ್ಟ್ ಹಿಂದಿನ ದಿವಸಗಳಲ್ಲಿ ಏನಾಗಿತ್ತು ಅಂದರೆ, ಈ ರಿಷಿಕಾ ಸಿಂಗ್ ಬಂದುಬಿಟ್ಟು ತುಂಬ ಅಧ್ವಾನ ಮಾಡಿಬಿಟ್ರು. ಅಂದ ಚೆಂದಾಗಿಂದ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ಬಂದು ಪಿಕ್ಚರ್ ನೋಡಬೇಕು ನೀವೇ ಇಂಡಸ್ಟ್ರಿಯಲ್ಲಿ ಇದ್ಕೊಂಡು ನೀವು ನಿಮ್ಮ ತಂದೆನೇ ಒಂದು ಫಿಲಿಮ್ ಪ್ರೊಡ್ಯೂಸರ್ ಡೈರೆಕ್ಟ್ರು ಕೂಡ, ಅವರು ಒಂದು ಕ್ಯಾಮ್ರಾ ಇಟ್ಕೊಂಡು ಎದುರುಗಡೆ ಇರೋವಂಥ ವ್ಯಕ್ತಿಗಳದ್ದು ಒಂದು ವಿಡಿಯೋ ಮಾಡ್ತಾರೆ, ಒಂದು ಪಿಕ್ಚರ್ ಸನ್ನಿವೇಶಗಳು ತೆಗಿತಾರೆ ಅಂದರೆ ಅಲ್ಲಿ ನಿಜವಾಗ್ಲೂ ಆ ಹುಡುಗ ಬೆತ್ತಲಾಗಿ ನಿಂತಿರ್ತಾರೇನ್ರಿ? ಏನ್ರಿ ಮಾತಾಡ್ತೀರಾ ನೀವು? ಅಥವಾ ಅವ್ರಲ್ಲೊಂದು ಸೀನ್ ಬಂದು ಸೆಕ್ಸ್ ಸೀನ್ ಬಂದು ನಿಜವಾಗ್ಲೂ ಸೆಕ್ಸ್ ಮಾಡಿಸ್ತೀರೇನ್ರಿ? ಅಲ್ಲಿ ಏನು ಮಾತಾಡ್ತೀರಾ ಅಂತಲೇ ಅರ್ಥ ಆಗಲ್ಲಪ್ಪ ನೀವು. ಆ ಹುಡುಗಿ ಆ ಸೆಕ್ಸ್ ಸೀನಲ್ಲಿ ಬಂದಿರೋಂಥ ಹುಡುಗಿಗಳದ್ದು ಮರ್ಯಾದೆ ಕೂಡ ತೆಗಿತಾ ಇದ್ದೀರಾ ಒಂದು ಹೆಣ್ಣಾಗಿ ಇತ್ಕೊಂಡು. ನೀವು ಅದನ್ನು ಮರ್ತ್ಬಿಟ್ಟಿದ್ದೀರಾ ಅನ್ಸುತ್ತೆ. ಬನ್ನಿ ಪಿಕ್ಚರ್ ನೋಡಿ, ಪಿಕ್ಚರ್ನ ಎಂಜಾಯ್ ಮಾಡಿ ಅಂತ ಹೇಳೋದು ಬಿಟ್ಬಿಟ್ಟು ಇನ್ನೇನಂತ ಹೇಳ್ತಿರೋ ಗೊತ್ತಿಲ್ಲ. ಅದರಲ್ಲೂ ಒಂದು ಕನ್ನಡ ಪಿಕ್ಚರ್ ಬೇರೆ ಸ್ಟೇಟ್ಗಳಲ್ಲಿ ಹೌಸ್ಫುಲ್ ತೋರಿಸ್ಕೊಂಡು ಬೇರೆ ಅವರ ಒಂದು ಸ್ಟೇಟಿನ ಭಾಷೆಯ ಪಿಕ್ಚರ್ಗಳನ್ನ
ಪಿಕ್ಚರ್ಗಳನ್ನ ತೆಗೆದು ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಟಾಕ್ಸಿಕ್ ಪಿಕ್ಚರ್ ಆಗ್ತಾರೆ ಅಂದರೆ ಅದು ಗ್ರೇಟ್ ಅಲ್ವನ್ರಿ. ಒಳ್ಳೆ ಈಗ ಯಾವ್ದು ಇದರಲ್ಲಿದ್ದೀವಿ ನಾವು, ಇವತ್ತಿನ ಜನ್ರೇಷನ್ನೇ ಬೇರೆ ಥರ ಇದೆ. ನೀವು ಯಾವ ರೀತಿ ಲುಕ್ ಮಾಡ್ತಿದ್ದೀರ ಅದು ತಕ್ಕದಂಥ ಉತ್ತರ ನಮ್ಮ ಜನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನೆನ್ನೆ ನಿಮಗೆ ವಿಡಿಯೋಗಳು ಯಾವ್ಯಾವ ರೀತಿ ನೀವು ಸೀನ್ ಮಾಡಿದ್ದೀರಾ ಅಂತೇಳಿ. ಬನ್ನಿ ಪಿಕ್ಚರ್ನ ಎಂಜಾಯ್ ಮಾಡಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪರ್ಸನ್ ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ರಿಯಲಿ ಗ್ರೇಟ್. ಯಶ್, ನೀವು ನನ್ನ ಮರ್ತಿದ್ದೀರೋ, ಜ್ಞಾಪಕ ಇಟ್ಕೊಂಡಿರ್ತೀರೋ ಮರ್ತಿದ್ದೀರೋ ಗೊತ್ತಿಲ್ಲ, ಬಸವೇಶ್ವರನಗರ ಹೋಟೆಲ್ಗಳಲ್ಲಿ ಸಿಗ್ತಾ ಇದ್ವಿ. ಆಲ್ ದಿ ಬೆಸ್ಟ್. ಏನೇ ಆದರೂ ಅಷ್ಟೇ, ಇನ್ನೊಂದ್ಸತಿ ಸಿಕ್ಕ ಮಾತಾಡ್ತೀನಿ. ನಿಮ್ಮ ಹಳೆ ನಂಬರ್ ಇದೆ, ಆ ನಂಬರ್ ತೋರಿಸಿದ್ರೆ ನಿಮಗೆ ನಾನು ಸಿಗ್ತೀನಿ ಅನ್ನೋ ಗೊತ್ತಿಲ್ಲ. ಥ್ಯಾಂಕ್ ಯು. ಸ್ನೇಹಿತರೆ, ಮಕ್ಳು ಕರ್ಕೊಂಬರ್ಬೇಡ್ರಿ, ಬಂದು ಮಜಾ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಮೂವಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಹಾಫ್ ನೋಡಿದ್ರಿ. ಫಸ್ಟ್ ಹಾಫ್ ಅಲ್ಲಿ ಯಾವುದೇ ರೀತಿಯ ಏನೋ ಕುತ್ಕೊಂಡು ನೋಡಕ್ಕಾಗಲ್ಲ ಅಥವಾ ಆ ತರ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ತರ ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ಒಂಚೂರು ಏನೂ ಇಲ್ಲ. ಮೂವಿ ಆಕ್ಚುಲಿ ತುಂಬಾ ಕ್ಲಾಸ್ ಆಗಿ ತೆಗೆದಿದ್ದಾರೆ. ತುಂಬಾ ಮಾಸ್ ಕೂಡ ಇದೆ. ರಾ ತೋರಿಸಿದ್ದಾರೆ ಹೇಗಿರುತ್ತೆ ಏನಿರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಯಾಂಡಲ್ವುಡ್, ಬಾಲಿವುಡ್, ಹಾಲಿವುಡ್ ಆಲ್ರೆಡಿ ಎಷ್ಟು ಒಂದು ಮಾತು ಹೇಳಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಆ ಸಿನಿಮಾ ಈ ವುಡ್ ಇವನ್ ನೋಡ್ಕೋಬೇಕು, ಇಂಡಿಯನ್ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು. ಫಿಲಮ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ದಯಮಾಡಿ ಪ್ರತಿಯೊಬ್ಬರು ಈ ಫಿಲಮ್ ನ ನೋಡ್ಬೇಕಂತ ಕೇಳ್ಕೊಂತೀನಿ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಪ್ರೀತಿ ಅಂದ್ರೆ ಏನಂತ ಇರ್ಬೋದು, ಮತ್ತೆ ಅಕ್ಕ ತಮ್ಮ ಆ ತರ ಸೆಂಟಿಮೆಂಟ್ ಕೂಡ ತೋರಿಸಿದ್ದಾರೆ. ಫಸ್ಟ್ ಹಾಫ್ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.